ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಂದ್ರೆ ಎಲ್ಲರೂ ಆರಾಮದಿಲ್ಲ, ನಾನು ಆರಾಮದೀನಿ ನೋಡ್ರಿ. ಸೊ ಇವತ್ತಿನ ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಸೊ ಇವತ್ತಿನ ಲಾಗ್ ಒಳಗೆ ಏನೇನು ಇರ್ತಂತ ಹೇಳ್ಬಿಡ್ತೀನಿ, ಆಮೇಲೆ ಮತ್ತೆ ನೆಕ್ಸ್ಟು ಎಕ್ಸ್ಪ್ಲೇನ್ ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾನು ಮೊನ್ನೆ CETಗೆ ಯಾವ ಥರ ಪ್ರಿಪೇರ್ ಆಗ್ತೀನಿ ಅಂತ ವಿಡಿಯೋ ಹಾಕಿದಾಗ ಬಹಳ ಅಂದರೆ ಬಹಳ ರೆಸ್ಪಾನ್ಸ್ ಸಿಕ್ಕೈತಿ. ಸೊ ಕಮೆಂಟು ಕೂಡ ಹಂಗೆ ಬಂದೈತಿ. ನಾನು ಆಲ್ಮೋಸ್ಟ್ ಎಲ್ಲ ಕಮೆಂಟಿಗೂ ರಿಪ್ಲೈ ಮಾಡೀನಿ ಅಂತ ಅನ್ಕೋತೀನಿ, ಯಾರಿಗೂ ಬಿಟ್ಟಿಲ್ಲ. ಇನ್ನು ತಡ ಯಾಕೆ ಮಾಡೋಣ, ಸ್ಟಾರ್ಟ್ ಮಾಡೋಣ ಬರ್ರಿ. ನನಗೆ ಆಲ್ಮೋಸ್ಟ್ ಕ್ವಶನ್ಸಲ್ಲಿ ಒಂದಿಷ್ಟು ಕ್ವಶನ್ಸ್ ಬಂದವು, ರಿಪೀಟ್ ಆಗ್ಯಾವ. ಸೊ ಆ ಕ್ವಶನ್ಸಿಗೆ ಹೋಗಿತ್ತ ಮೊದಲ ಒಂದಿಷ್ಟು CETಗೆ ಅಥವಾ ಒಂದು ಟೀಚರ್ ಜಾಬ್ ಅಂತ ಕರೆದಾಗ ಯಾವ್ಯಾವ ಜಾಬ್ ಇರ್ತಾವೆ, ಏನೇನು ರಿಕ್ವೈರ್ಮೆಂಟ್ ಐತಿ ಅನ್ನೋದನ್ನು ಹೇಳಬೇಕು ಅಂದ್ಕೊಂಡಿನಿ. ಫಸ್ಟ್ ಆಫ್ ಆಲು PST, HSTR, GPSTR ಈ ಸದ್ಯದಲ್ಲಿ ಕರೆಯುವಂತಹ ಜಾಬ್ ಅಂದರೆ ನೋಟಿಫಿಕೇಷನ್ ಮಾಡುವಂತಹ ಜಾಬ್ಗಳಿವು. ಇಲ್ಲಿ ನಾನು ಈ PSTಯಿಂದ ಹಿಡ್ಕೊಂಡು GPSTRವರೆಗೂ ಸಿಲೆಬಸ್ ಏನೈತಿ, ನೆಕ್ಸ್ಟು ಏನೇನು ಎಷ್ಟು ಮಾರ್ಕ್ಸ್ ಐತಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಾ ಅಥವಾ ಬರೆಯೋದಾ ಅನ್ನೋದ್ರ ಬಗ್ಗೆ ಇವತ್ತು ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ನೋಡಾತಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿರಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಏನೋ ಒಂಥರ ಹುಮ್ಮಸ್ಸು, ಪ್ರೋತ್ಸಾಹ ತುಂಬ್ದಂಗೆ ಆಗುತ್ತಾ. ಓಕೆ, ನಾನು ಮಾಡಬಲ್ಲೆ, ನನ್ನ ವಿಡಿಯೋ ನೀವು ಇಷ್ಟಪಡ್ತೀರಿ ಅಂತ ಗೊತ್ತಾಗುತ್ತಾ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಇಲ್ಲೊಂದು ಚೀಟಿ ಮಾಡ್ಕೊಂಡಿದ್ದೀನಿ, ಇದ್ರೊಳಗೆ ನಾನು ಏನೇನು ಕರೀತಾರ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ಹೇಳ್ತೀನಿ. ಫಸ್ಟ್ ಬಂದು PSTR ಅಂತಂದರೆ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಅಂತಂದು 1ರಿಂದ 5ನೇ ತರಗತಿಯವರೆಗೆ ಸ್ಕೂಲ್ನ ಹೇಳುವಂತಹ ಟೀಚರ್ಸ್ ಇವರು. ಫಸ್ಟ್ ಆಫ್ ಆಲ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, PSTR ಆಗಬೇಕು ಅಂದರೆ, PST ಆಗಬೇಕು ಅಂದರೆ, ಸೊ ಯಾವುದೇ ಒಬ್ಬ ವ್ಯಕ್ತಿ PST ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು, ನೋಟಿಫಿಕೇಷನ್ಗೆ ಜಾಬಿಗೆ ಅರ್ಹರು ಅಂತ ಅನಿಸ್ಕೋಬೇಕು ಅಂದರೆ PUC ಮುಗಿದಿರಬೇಕು. ಐದರ್ ಏನು ಆರ್ಟ್ಸು, ಕಾಮರ್ಸು, ಸೈನ್ಸ್ ಯಾವುದಾದ್ರೂ ಓಕೆ. ವಿತ್ PUC ವಿತ್ DED ಮುಗಿದಿರಬೇಕು. DED ಡಿಪ್ಲೊಮೊ ಇನ್ ಎಜುಕೇಷನ್ ಅಂತ DED ಮುಗಿದಿರಬೇಕು. ಜೊತೆಗೆ ಪೇಪರ್ 1 ಕ್ಲಿಯರ್ ಮಾಡಿರಬೇಕು. ಸೊ ಯಾವುದಾದ್ರೂ PUC ಯಾವುದೇ ಸಬ್ಜೆಕ್ಟ್ನ ಮಾಡಿಕೊಡ್ರಿ, PUC DED ಪ್ಲಸ್ ಪೇಪರ್ 1 ಆಗಿತ್ತು ಅಂದರೆ ನೀವು PST ಜಾಬಿಗೆ ಅಪ್ಲೈ ಮಾಡಲಿಕ್ಕೆ ಅರ್ಹರು ಅಂತ ಅರ್ಥ. ಇನ್ನು PSTಯ ಸಿಲೆಬಸ್ ಏನು, ಸೊ ನಾನು ಹೇಳ್ತಾ ಹೋಗ್ತೀನಿ. ಇನ್ ಕೇಸ್ ನಿಮ್ಮ ಹತ್ರ ನೋಟ್ಸ್ ಇದ್ದರೆ ನೋಟ್ ಮಾಡಿಕೊಡ್ರಿ, ನಾನು ಹೇಳೋದನ್ನು ಬಹಳ ಯೂಸ್ ಆಗುತ್ತೆ ಇದು. ಸಿಲೆಬಸ್ ಏನು, PSTದು ಸಿಲೆಬಸ್ಸು. ಸೊ PST ಸಿಲೆಬಸ್ ಬಂದು ಫಸ್ಟು ಇದು ಟೋಟಲ್ಲಾಗಿ 6 ಅಥವಾ 7 ಸಬ್ಜೆಕ್ಟ್ ಇರ್ತಿರೋ. ಸಾಮಾನ್ಯ ಜ್ಞಾನ, ಒಂದನೇದು ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್, ಇದು 15 ಮಾರ್ಕ್ಸ್ ಇರುತ್ತೆ. ಈ 15 ಮಾರ್ಕ್ಸಿಗೆ ಹೆಂಗೆ ಮಾಡಬೇಕು, ಸೊ ನಾನು ಇವಾಗ ಏನೇನು ಓದಬೇಕು ಅನ್ನೋದು ಹೇಳ್ಬಿಡ್ತೀನಿ. 15 ಮಾರ್ಕ್ಸ್ ಬರುತ್ತಾ ಅಂದಮೇಲೆ ಏನು ಮಾಡಬೇಕು, ಏನು ಕೇಳ್ತಾರೆ ಅವರು. ಓಕೆ, ಇದಕ್ಕೆ ನಾನೊಂದು ಹಿಂಟ್ ಕೊಡ್ತೀನಿ, ನಾನು ಏನು ಮಾಡ್ತೀನಿ ಅಂತ ನಂಗೆ ಇನ್ನೊಬ್ರದ್ದು ಗೊತ್ತಿಲ್ಲ. ಸ್ಪರ್ಧಾ ಸ್ಫೂರ್ತಿ, ಸ್ಪರ್ಧಾ ವಿಜೇತ ಅಂತ ಮ್ಯಾಗ್ಝಿನ್ಸ್ ಸಿಗ್ತಾವೆ. ಅದರಲ್ಲಿ ಸ್ಪರ್ಧಾ ವಿಜೇತ ಬೆಸ್ಟ್ ಅಂತ ಹೇಳ್ಬೋದು, ನಾನು ಅದನ್ನೇ ಯೂಸ್ ಮಾಡ್ತೀನಿ. ಮೊನ್ನೆ ವಿಡಿಯೋದೊಳಗೂ ಹೇಳಿ ನಾನು. ಈ ಸ್ಪರ್ಧಾ ವಿಜೇತನ ಒಂದು 6 ತಿಂಗಳು ಮೊದಲು ಓದಿದರೆ ಸಾಕು ನೀವು. ಅಂದರೆ ಕರೆಂಟ್ ಅಫೇರ್ಸ್ ಏನೇನು ಇರ್ತಾವಲ್ಲ ಅವೇ ಸಾಮಾನ್ಯ ಜ್ಞಾನ. ಒಂದು ಪ್ರಶಸ್ತಿ ಆಗಿರ್ಬೋದು ಅಥವಾ ಕವಿಗಳಾಗಿರಬಹುದು ಅಥವಾ ಯಾವುದಾದ್ರೂ ಕ್ರಿಕೆಟ್ ಆಗಿರಬಹುದು, ಪ್ರತಿಯೊಂದು ಫೀಲ್ಡಿಗೂ ಸಂಬಂಧಪಡ್ತಾ. ಈ ಸ್ಪರ್ಧಾ ವಿಜೇತ ಓದೋದ್ರಿಂದ ಒಂದು ಜನರಲಿಂದ ಹಿಡ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟನ್ನ ಅವ್ರು ಕವರ್ ಮಾಡಿದ್ದಾರೆ. ಸೊ ಅದು ನಿಮ್ಗೆ ಭಾಳ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನಾನು ಅದನ್ನೇ ಓದೋದು, ಹಂಗಾಗಿ ನಾನು ಓದೋದನ್ನು ನಿಮಗೆ ಹೇಳ್ತೀನಿ. ಇನ್ನು 2ನೇದು ಬಂದು ಇಂಗ್ಲೀಷು 25 ಮಾರ್ಕ್ಸ್ ಇರುತ್ತೆ. ಏನು ಮಾಡಬೇಕು ಇಂಗ್ಲೀಷಿಗೆ, ಸೊ ಫಸ್ಟ್ ಆಫ್ ಆಲು 1 to 8th ಬುಕ್ಕು ಓದಬೇಕು. PST ಎಕ್ಸಾಮ್ ಹಾಕಬೇಕು, ನಾ ಕ್ಲಿಯರ್ ಮಾಡ್ಕೋಬೇಕು ಅನ್ನೋರು 1ರಿಂದ 8ನೇ ತರಗತಿಯ ಇಂಗ್ಲೀಷ್ ಬುಕ್ಗಳನ್ನು ಓದಬೇಕು. ಯಾವ ಬುಕ್ಕು, ನಮ್ಮ ಗೌರ್ಮೆಂಟ್ಸ್ನವರು ನಮಗೆ ಕೊಟ್ಟಿದ್ದಾರಲ್ಲ ಟೆಕ್ಸ್ಟ್ ಬುಕ್ಕನ್ನು, ಅವನು ಓದಿದರೆ ಸಾಕು. 1ರಿಂದ 8 ಅದರೊಳಗೆ ಹಿಂದ್ಗಡೆ ಗ್ರಾಮರ್ ಕೊಟ್ಟಿರ್ತಾರೆ, ಆ ಗ್ರಾಮರ್ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು. ಇನ್ನು 3rd ಬಂದು CDP
ಅಂದರೆ ಚೈಲ್ಡ್ ಡೆವಲಪ್ಮೆಂಟ್, ಸೈಕಾಲಜಿ ಅಂತ ಕರಿತೀವಿ. ಮನೋವಿಜ್ಞಾನ, ಇದರಲ್ಲಿ 25 ಮಾರ್ಕ್ಸ್ ಇರುತ್ತೆ. ಈ 25 ಮಾರ್ಕ್ಸನ್ನೇ ಹೆಂಗೆ ಓದಬೇಕು? ಸೊ ಇಲ್ಲಿ ಪೆಡಗೋಗಿ ಏನೂ ಬರಲ್ಲ. 25 ಮಾರ್ಕ್ಸು ಚೈಲ್ಡ್ ಡೆವಲಪ್ಮೆಂಟು ಮತ್ತು ಇಂಗ್ಲೀಷಿಗೆ ಆಯಿತು, ಉಳಿದಿದ್ವೆಲ್ಲವೂ ಕಡಿಮೆ ಐತಿ. ಇನ್ನು ಈ CDPಯನ್ನು ಆಲ್ಮೋಸ್ಟು ನಾನು ಓದೋದು KM ಸುರೇಶ್ ಅವ್ರ ಬುಕ್ಕು ಮತ್ತು ವಾಮದೇವ್ ಅವ್ರ ಬುಕ್ ಓದ್ತೀನಿ. ಸೊ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಆನ್ಲೈನ್ ಒಳಗೆ ಕ್ಲಾಸ್ ಹೇಳ್ತಾರೆ, ಕೇಳಬಹುದು. ಇನ್ನು ವಿಜ್ಞಾನ, ನೆಕ್ಸ್ಟ್ ಸಬ್ಜೆಕ್ಟು ವಿಜ್ಞಾನ. ಇದು 20 ಮಾರ್ಕ್ಸ್ ಇರುತ್ತೆ. ವಿಜ್ಞಾನ 1ರಿಂದ 8ನೇ ತರಗತಿಯ ಬುಕ್ಗಳನ್ನು, ಟೆಕ್ಸ್ಟ್ ಬುಕ್ಗಳನ್ನು ಓದಿದರೆ ಸಾಕು ನೀವು. ಜೊತೆಗೆ LBA ಅಂತ ಬಂದೈತಿ ಇವಾಗ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಪಠ್ಯ ಆಧಾರಿತ ಮೌಲ್ಯಾಂಕನದ. ಇವನ್ನು ಕೂಡ, ಈ ಕ್ವಶನ್ಸನ್ನು ಕೂಡ ನಮ್ಮ ಗೌರ್ಮೆಂಟವರು ಬಿಟ್ಟಿದ್ದಾರೆ ಒಂದು ಗೌರ್ಮೆಂಟ್ ಪೇಜ್ ಒಳಗೆ. ನೀವು ಗೂಗಲಿಗೆ ಹೋಗಿ LBA ಮಟೀರಿಯಲ್ಸ್ ಅಂತ ಹೊಡೆದ್ರೆ ಬರುತ್ತಾ, ವಿತ್ ಕ್ಲಾಸ್ ಬರುತ್ತಾ. ನಿಮ್ಗೆ ಯಾವ ಕ್ಲಾಸ್ ಬೇಕು ಹೋಗಿ ಸರ್ಚ್ ಮಾಡಿದರೆ ಆ ಕ್ಲಾಸಲ್ಲಿ ಡೌನ್ಲೋಡ್ ಆಗುತ್ತೆ PDF. ನೀವು ಅದನ್ನು ಓದ್ಬೋದು. LBA ಪ್ಲಸ್ ವಿಜ್ಞಾನ, LBA ಪ್ಲಸ್ 1ರಿಂದ 8ನೇ ತರಗತಿಯ ಬುಕ್ಗಳನ್ನು ಓದಬೇಕು. ಇನ್ನು ನೆಕ್ಸ್ಟು ಕನ್ನಡ. 20 ಅಂಕಗಳು ಬರ್ತವೆ. ಇದರಲ್ಲಿ ಗ್ರಾಮರು ಬರ್ಬೋದು, ಕವಿ ಪರಿಚಯ ಬರ್ಬೋದು, ಸಮಾನಾರ್ಥಕ ಬರ್ಬೋದು, ವಿರುದ್ಧಾರ್ಥಕ, ನುಡಿಗಟ್ಟು ಮತ್ತು ಅಥವಾ ಏನಂತಾರೆ ಸಮಾಸಗಳು, ಇವೆಲ್ಲ ಬರಬಹುದು. ನೆಕ್ಸ್ಟು ಕನ್ನಡದಲ್ಲಿ 1 to 8th ಬುಕ್ಕನ್ನು ಓದ್ರಿ. ಯಾಕಂದರೆ ಕವಿ ಪರಿಚಯ ಅದರಲ್ಲಿರೋದನ್ನೇ ಕೇಳ್ತಾರೆ. ಅವ್ರ ಪ್ರಶಸ್ತಿ ಆಯಿತು, ಅವರ ಕವನ ಸಂಕಲನ ಆಯಿತು, ಕೇಳಬಹುದು. ಇನ್ನು ನೆಕ್ಸ್ಟು ಗಣಿತ ಕೂಡ 1ರಿಂದ 8ನೇ ತರಗತಿಯ ಬುಕ್ಗಳಲ್ಲಿರುವಂತಹ ಎಕ್ಸಸೈಸ್ ಅಂತ ಕರಿತೀವಲ್ಲ, ಅಭ್ಯಾಸಗಳು, ಅದನ್ನು ಬಿಡಿಸಿದರೆ ಸಾಕು ನೀವು. ಇನ್ನು ಕಂಪ್ಯೂಟರ್ 25 ಮಾರ್ಕ್ಸ್ ಇರುತ್ತಾ. ಈ PSTಯಲ್ಲಿ ಸೈಕಾಲಜಿ, ಇಂಗ್ಲೀಷು, ಕಂಪ್ಯೂಟರ್, ಇವು 3 25 ಮಾರ್ಕ್ಸ್ ಇರ್ತಾವೆ. ಸೊ ಇವುಗಳಿಗೆ ಬಹಳ ಹೆಚ್ಚು ಕೊಡ್ರಿ. ಕಂಪ್ಯೂಟರ್ನ ಹೆಂಗೆ ಓದೋದು? ಕಂಪ್ಯೂಟರ್ ಬಗ್ಗೆ ಆಲ್ಮೋಸ್ಟು ತಿಳಿದಿರುತ್ತೆ ಅನ್ಕೋತೀನಿ. ತಿಳಿದಿಲ್ಲ ಅಂದರೆ ಕಂಪ್ಯೂಟರ್ದು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗಿಂದ ಏನೇನು ಕೇಳಬಹುದು ಎಕ್ಸಾಮಿಗೆ ಅನ್ನುವಂತಹ ಒಂದಿಷ್ಟು ಕ್ವಶನ್ಸ್ ಪೇಪರ್ ಬಿಡ್ತಾರೆ, ಅಥವಾ ಕಂಪ್ಯೂಟರ್ ಕ್ಲಾಸನ್ನೇ ಹೇಳ್ತಾರೆ. ಒಂದು 15-20 ದಿನ ಕೇಳಿದರೆ ಸಾಕು, ಕ್ಲಿಯರ್ ಆಗ್ಬೋದು. ಇಷ್ಟನ್ನು ಮಾಡಿದರೆ ನೀವು PSTRಗೆ ಎಲಿಜಿಬಲ್ಲು, ಮತ್ತು ಇಷ್ಟನ್ನು ಓದಬೇಕು. ಸೊ ಇನ್ನು ನೆಕ್ಸ್ಟ್ ಹೋಗ್ಬೋದಲ್ಲ. ಇದು ಕ್ಲಿಯರ್ ಆಗೈತಿ ಅನ್ಕೋತೀನಿ. ಕ್ಲಿಯರ್ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮಗೇನು ಕ್ಲಿಯರ್ ಆಗಿಲ್ಲ ನನಗೆ ಮೆಸೇಜ್ ಹಾಕ್ರಿ, ನಾನು ರಿಪ್ಲೈ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಬಂದು HSTR ಅಂದ್ರೇನು? ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್. ಇಲ್ಲಿ ಕ್ವಾಲಿಫಿಕೇಷನ್ ಏನು? ಡಿಗ್ರಿ, ಐದರ್ BSc, BA ಅಥವಾ BE ಮಾಡಿದವರು ಕೂಡ ಬರುತ್ತಾ. ನಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮಾಡೀನಿ ಅನ್ನೋರಿಗೂ ಕೂಡ ಇದು ಬರುತ್ತಾ. ಡಿಗ್ರಿ ಮುಗಿದಿರಬೇಕು, BCom ಮುಗಿದಿದ್ರು ಓಕೆ, ಡಿಗ್ರಿ ಮುಗಿದಿರಬೇಕು ಪ್ಲಸ್ B.Ed ಮುಗಿದಿರಬೇಕು. ಇಲ್ಲಿ TET ಆಗದೇ ಇದ್ರೂ ಓಕೆ, ಆಗಿದ್ರೂ ಓಕೆ, ಆಗದೇ ಇದ್ರೂ ಓಕೆ. TETಲಿ ಅಪ್ಲಿಕೇಬಲ್ ಆಗಲ್ಲ. TET ಕ್ಲಿಯರ್ ಆಗಲೇಬೇಕು ಅಂತ ಏನಿಲ್ಲ. ನಾನ್ TET ಅವರು ಕೂಡ ಈ ಒಂದು ಪರೀಕ್ಷೆಗೆ ಎಲಿಜಿಬಲ್ ಇದ್ದಾರಾ ಅಂತ ಹೇಳ್ಬೋದು. ಇನ್ನು HSTRನ ಸಿಲೆಬಸ್ನ ಹೇಳ್ತೀನಿ, ನೋಟ್ ಮಾಡ್ಕೊಂಡ್ಬಿಡ್ರಿ. HSTRಲ್ಲಿ ಟೋಟಲು 2 ಪ್ರಶ್ನೆ ಪತ್ರಿಕೆ ಬರ್ತದೆ. 2 ಕೂಡ 100 ಅಂಕದ ಪ್ರಶ್ನೆ ಪತ್ರಿಕೆ. ಪೇಪರ್ 1 100, ಪೇಪರ್ 2 100, 200 ಅಂಕದ ಪ್ರಶ್ನೆ HSTR ಅಂತ ಕರೆದ್ರೆ. ಇಲ್ಲಿ ಪೇಪರ್ 1 ಏನಿರುತ್ತಾ? ಪೇಪರ್ 1 GK. ಏನದು? ಏನೇನು ಬರಬಹುದು? ಪೇಪರ್ 1ನಲ್ಲಿ ಸಾಮಾನ್ಯ ಜ್ಞಾನ ಬರುತ್ತೆ. ಫಸ್ಟ್ನೇದು 25 ಅಂಕಗಳಿರ್ತಾವೆ. ಸೇಮ್ ಸ್ಪರ್ಧಾ ವಿಜೇತ ಓದಿದರೆ ಸಾಕು ನೀವು. ಇನ್ನು ಸೈಕಾಲಜಿ, ಮನೋವಿಜ್ಞಾನ ಮತ್ತು ವಿಕಾಸನ, ಬೆಳವಣಿಗೆ, ಇದರಲ್ಲಿ ಥಿಯರಿಗಳನ್ನು ಅವರು ಹೇಳಿರುವಂಥ ಥಿಯರಿ. TET ಏನು ಓದಿದ್ರಲ್ಲ, TET ಏನು ಓದಿದ್ರಿ ಅದಕ್ಕಿಂತ ಸ್ವಲ್ಪ ಹೆಚ್ಚು ಕೇಳ್ಬೋದು. ಇನ್ನು ಸೈಕಾಲಜಿ 25 ಮಾರ್ಕ್ಸ್. ಸಾಮಾನ್ಯ ಇಂಗ್ಲೀಷ್ ಅಂದರೆ ಏನು? ಸಾಮಾನ್ಯವಾಗಿ ಇಂಗ್ಲೀಷ್ ರೈಟರ್ಸ್ ಬರ್ತಾರ, ಗ್ರಾಮರ್ಸ್ ಬರ್ತಾವೆ. ಸಾಮಾನ್ಯ ಇಂಗ್ಲೀಷ್ ಇಲ್ಲಿ ಲೆಟ್ರ್ ಆಗಿರಬಹುದು, ಬರೆಯೋದಲ್ಲ, ಎಲ್ಲೆಲ್ಲಿ ಏನೇನು ಹಾಕ್ಬೋದು ಅಂತ ಕೇಳಬಹುದು. ಸಾಮಾನ್ಯ ಇಂಗ್ಲೀಷು 12 ಮಾರ್ಕ್ಸಿನ ಬರುತ್ತೆ. ಇದರೊಳಗೆ ಗ್ರಾಮರ್ಸು ವಿತ್ ಸಿಲೆಬಸ್ 1 to 10th ಟೆಕ್ಸ್ಟ್ ಬುಕ್ಕನ್ನು ಕವರ್, 1 to ಬೇಡ 6th ಇಂದ 10th ಟೆಕ್ಸ್ಟ್ ಬುಕ್ಕನ್ನು ಕವರ್ ಮಾಡಿ.
ಇನ್ನು ನೆಕ್ಸ್ಟು ಕಂಪ್ಯೂಟರ್ ಬರುತ್ತೆ, ಕಂಪಲ್ಸರಿ ಕಂಪ್ಯೂಟರು 20 ಅಲ್ಲಿ PST ಒಳಗೆ 25 ಕೇಳಿದ್ರೆ ಇಲ್ಲಿ 13 ಮಾರ್ಕ್ಸನ್ನು ಕೇಳ್ತಾರೆ ಕಂಪ್ಯೂಟರ್ಸ್ ಒಂದಿಷ್ಟು ಪ್ರೋಗ್ರಾಮ್ಸ್ ಬರ್ತಾವಲ್ಲ, ಸೊ ಶಾರ್ಟ್ ಕಟ್ದು ವೇಸ್ ಹುಡ್ಕೋದು ನೋಡೋದು ಏನಂತ ಕರೀತಾರ, ಅಥವಾ CPU ಯಾವುದು, ಈ ಥರ ಕೇಳ್ಬೋದು. ಸ್ವಲ್ಪ ಕಂಪ್ಯೂಟರ್ನ ಓದ್ಕೊಡ್ರಿ. ಇನ್ನು ಲಾಸ್ಟು ಮೆಂಟಲ್ ಎಬಿಲಿಟಿ. ಇದು 25 ಅಂಕ ಇರುತ್ತೆ. ಮೆಂಟಲ್ ಎಬಿಲಿಟಿ ಹೆಂಗೆ ಮಾಡೋಣ? ನಾನು ಮೊನ್ನೆ ಹೇಳಿದ್ನಲ್ಲ RRB ಬುಕ್ಕು, ಸೊ ಅದನ್ನೇ ಓದಿದರೆ ಸಾಕು. ಇಲ್ಲ ಅಂದರೆ ಒಬ್ಬರು ಸರ್ ಆತಾರಿದ್ದಾರೆ, ಅವ್ರದ್ದು ಹೇಳ್ತೀನಿ, ಆ ಟೆಲಿಗ್ರಾಮ್ ಒಳಗೆ ಯೂಟ್ಯೂಬ್ ಒಳಗೆ ವಿಡಿಯೋಸನ್ನು ಬಿಡ್ತಾರೆ. ಸೊ ನೀವು ಅದನ್ನು ಇದು ಮಾಡ್ಬೋದು. ಇಲ್ಲಿ ಸೈಡಲ್ಲಿ ಆ ಒಂದು ಯೂಟ್ಯೂಬ್ ಚಾನಲ್ನ ಮೆನ್ಷನ್ ಮಾಡಿರ್ತೀನಿ. ಟೋಟಲು 100 ಮಾರ್ಕ್ಸು. ಇವು MCQ ಬಹು ಆಯ್ಕೆಯ ಪ್ರಶ್ನೆಗಳೇ ಇರ್ತಾವೆ, ಬರೆಯೋದೇನು ಇರಲ್ಲ. ಇನ್ನು ಪೇಪರ್ 2 ಆಯಾ ವಿಷಯಕ್ಕೆ ಸಂಬಂಧಿಸಿರ್ತೈತೆ. ಅಂದರೆ ನೀವೇನಾದರೂ ಡಿಗ್ರಿಯಲ್ಲಿ ಅಥವಾ ಡಿಗ್ರಿ ನೀವು PCM ಮಾಡಿದ್ರು, CBZ ಮಾಡಿದ್ರು, ಐದರ್ ಆರ್ಟ್ಸ್ ಮಾಡಿದ್ರು, ಕಾಮರ್ಸ್ ಮಾಡಿದ್ರು ಅನ್ನೋದ್ರ ಮೇಲೆ ಆಯಾ ವಿಷಯಕ್ಕೆ ಸಂಬಂಧಿಸಿರ್ತೈತೆ. ಫಾರ್ ಎಕ್ಸಾಂಪಲ್ ಕನ್ನಡ ತೊಗೊಂಡಿದ್ರೆ ಕನ್ನಡ ಭಾಷೆಯ ಒಂದು ಪತ್ರಿಕೆ ಇರುತ್ತೆ, ಕಂಪ್ಲೀಟಾಗಿ 100 ಮಾರ್ಕ್ಸ್. ಅಥವಾ ನೀವೇನಾದರೂ ಇಂಗ್ಲೀಷಲ್ಲಿ ಡಿಗ್ರಿ ತೊಗೊಂಡಿದ್ರಿ, ಆಪ್ಷನಲ್ ಇಂಗ್ಲೀಷ್ ಮಾಡಿದರೆ ಕಂಪ್ಲೀಟಾಗಿ ಇಂಗ್ಲೀಷ್ 100 ಮಾರ್ಕ್ಸ್. ಹಿಂದಿ ಮಾಡಿದರೆ ಹಿಂದಿ. PCM CBZ ಹೆಂಗ? PM ಶಿಕ್ಷಕರು, CB ಶಿಕ್ಷಕರು ಅಂತ ಕರೀತಾರೆ. PM ಶಿಕ್ಷಕರು ಅಂದರೆ ಫಿಸಿಕ್ಸು, ಮ್ಯಾಥಮೆಟಿಕ್ಸನ್ನು ಹೊಂದಿರುವಂತಹ ಶಿಕ್ಷಕರು, ಅವ್ರಿಗೂ 100 ಮಾರ್ಕ್ಸ್. CB ಶಿಕ್ಷಕರಂದರೆ CBZ ಅಂದರೆ ಕೆಮಿಸ್ಟ್ರಿ, ಝೂವಾಲಜಿ, ಬಾಟ್ನಿ. ಈ ಶಿಕ್ಷಕರಿಗೆ ಕಂಪ್ಲೀಟಾಗಿ 100 ಮಾರ್ಕ್ಸ್. ಸೋಷಿಯಲ್ ಸೈನ್ಸಲ್ಲಿದ್ದರೆ ಸೋಷಿಯಲ್ ಸೈನ್ಸ್, ದೈಹಿಕ ಇದ್ದರೆ ದೈಹಿಕ ಶಿಕ್ಷಣಕ್ಕೆ 100 ಮಾರ್ಕ್ಸ್. ಆಯಾ ವಿಷಯಕ್ಕೆ ಒಂದೇ ಪೇಪರು, ಆಯಾ ವಿಷಯಕ್ಕೆ 100 ಅಂಕಗಳ ಪ್ರಶ್ನೆಗಳು. ಈ 100 ಅಂಕಗಳ ಪ್ರಶ್ನೆಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ, ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವೆ. ಇದು ಕೂಡ 100 ಮಾರ್ಕ್ಸು. HSTರು ಟೋಟಲಾಗಿ 2 ಪೇಪರು, 200 ಅಂಕ, ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವೆ. TET ಆಗಲಿಲ್ಲ ಅಂದ್ರೆ ಓಕೆ, TET ಇಲ್ಲ ಇದಕ್ಕೆ. ಇದು ಕ್ಲಿಯರ್ ಆಗಿತ್ತು ಅನ್ಕೋತೀನಿ. ಇನ್ನು ನೆಕ್ಸ್ಟಿಗೆ ಹೋಗೋಣ. GPSTR ಅಂದರೆ ಏನು? ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್, ಹೈಸ್ಕೂಲ್ ಟೀಚರ್. ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್. ಈ GPSTರಲ್ಲಿ ಕ್ವಾಲಿಫಿಕೇಷನ್ ಏನು? B.Edನ್ನು ಮುಗಿದಿರಬೇಕು, ಕಂಪಲ್ಸರಿ B.Ed ಮುಗಿದಿರಬೇಕು. ಜೊತೆಗೆ ಪೇಪರ್ 2 TETಯಲ್ಲಿ ಪೇಪರ್ 2 ಕ್ಲಿಯರ್ ಮಾಡ್ಕೊಂಡಿರಬೇಕು ನೀವು. ಅಂದಾಗ ಮಾತ್ರ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ. ಸೊ ಇದರಲ್ಲಿ ಟೋಟಲ್ 3 ಪೇಪರ್ ಇರ್ತವೆ. ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 1 150 ಮಾರ್ಕ್ಸ್ ಇರುತ್ತಾ, ಎಲ್ಲವೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಇನ್ನು ಪೇಪರ್ 2 150 ಮಾರ್ಕ್ಸು, 50 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಇನ್ನು 100 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಬರಹದಲ್ಲಿರುವುದು. ಇನ್ನು ಪೇಪರ್ 3 ಕಂಪ್ಲೀಟಾಗಿ 100 ಮಾರ್ಕ್ಸ್ ಇರುತ್ತೆ, 100 ಮಾರ್ಕ್ಸು ಬರೆಯೋದು, ಡಿಸ್ಕ್ರಿಪ್ಟಿವ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರಲ್ಲ ಇದರೊಳಗೆ. ಪೇಪರ್ 1 ಏನೇನು ಸಿಲೆಬಸ್ ಐತಿ ಪೇಪರ್ 1 ಅಂತ ನೋಡೋಣ. ಪೇಪರ್ 1 GK ಇರುತ್ತೆ. GKಯಲ್ಲಿ ಏನೇನು ಕೇಳ್ಬೋದು? ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಕಂಪ್ಯೂಟರು, ಸೈಕಾಲಜಿ. ನೆಕ್ಸ್ಟು ಇಷ್ಟನ್ನು ಕೇಳ್ತಾರೆ. ಎಷ್ಟೆಷ್ಟು ಮಾರ್ಕ್ಸ್ ಅನ್ನೋದು ಕೊಡ್ತಾರೆ ಅವರು? GK ಅಂತ ಪೇಪರ್ 1. ಈ ಪೇಪರ್ 1ಅಲ್ಲಿ ಸಾಮಾನ್ಯ ಕನ್ನಡ ಅಂತ ಬರುತ್ತೆ, 25 ಅಂಕ. ಸೇಮ್ ಕವಿ ಪರಿಚಯ, ಗ್ರಾಮರು ಎಲ್ಲವೂ ಕೇಳ್ತಾರೆ. ಇದಕ್ಕೆ 6ರಿಂದ 10ನೇ ತರಗತಿಯ ಟೆಕ್ಸ್ಟ್ ಬುಕ್ಕನ್ನು ಓದ್ರಿ. ಇನ್ನು ಇಂಗ್ಲೀಷ್ ಕೂಡ ಗ್ರಾಮರು ಅದರೊಳಗೆ ಇದಾವೆ, ಟೆಕ್ಸ್ಟ್ ಬುಕ್ಕನ್ನೇ ಓದ್ರಿ. ಇದು ಕೂಡ 25 ಅಂಕ. ಸಾಮಾನ್ಯ ಜ್ಞಾನ ಅಂದರೆ ಏನು? ಕರೆಂಟ್ ಅಫೇರ್ಸ್, ಎಲ್ಲ ಸಬ್ಜೆಕ್ಟು ಕರೆಂಟ್ ಅಫೇರ್ಸ್. ಅಂದರೆ ಒಂದು ಕರೆಂಟ್ ಅಫೇರ್ಸ್ ಅಂತ ಬಂದರೆ ಒಂದು ಕ್ರೀಡೆಗೆ ಸಂಬಂಧ ಇರುತ್ತಾ, ಇನ್ನೊಂದು ಶಿಕ್ಷಣಕ್ಕೆ ಅಥವಾ ಶಿಕ್ಷಣ ಕಾಯ್ದೆಗೆ ಅಥವಾ ಒಂದು ಶೃಂಗಸಭೆಗೆ, ಕವಿ ಪರಿಚಯ, ಇಂಗ್ಲೀಷ್ನ ಕವಿಗಳು, ಈ ರೀತಿ ಕೇಳಬಹುದು. ಇದು 25 ಅಂಕ. ಇನ್ನು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ,
ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂದ್ರೇನು, ನಮ್ಮ ದಿನನಿತ್ಯ ಆರೋಗ್ಯ ಯಾವ ರೀತಿ ಇರಬೇಕು, ಮೌಲ್ಯ ಶಿಕ್ಷಣ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಐತಿ. ಇದನ್ನು ನೀವು ಕ್ಲಾಸ್ ಯೂಟ್ಯೂಬಲ್ಲಿ ಕೇಳಿದರೆ ಸಾಕು, 15 ಅಂಕದ ಪ್ರಶ್ನೆಗಳು ಇದರಲ್ಲಿ ಬರ್ತಾವೆ. ಇನ್ನು ಕಂಪ್ಯೂಟರ್, ಸೊ 3 ಪೇಪರಿಗೂ ಕಂಪ್ಯೂಟರ್ ಐತಿ. ಕಂಪ್ಯೂಟರ್ ಇಲ್ಲಿ 10 ಅಂಕದ ಪ್ರಶ್ನೆ. ಇನ್ನು ಸಿ ಡಿ ಪಿ ಮನೋವಿಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ವಿಕಸನ, ಬೋಧನಾ ವಿಧಾನಗಳು, ಇಲ್ಲಿ 50 ಅಂಕಗಳು. ನೀವು ಎಲ್ಲಿ ಒತ್ತು ಕೊಡಬೇಕು ಅದನ್ನು ನಿಮ್ಮ ಮೇಲೆ ಬಿಟ್ಟಿದ್ದು. ಸೈಕಾಲಜಿ 50 ಅಂಕಗಳು, ಎಲ್ಲವೂ ಸೇರಿ 150. ಈ 150ರಲ್ಲಿ ಕನಿಷ್ಠ 85 ಆದರೂ ತಗೊಳ್ಳೇಬೇಕು. GK 1 ಕ್ಲಿಯರ್ ಆಯಿತು ಅಂದರೆ ನಿಮ್ಮ ನೆಕ್ಸ್ಟು ಪೇಪರ್ 2, ಪೇಪರ್ 3 ಚೆಕ್ ಮಾಡ್ತಾರೆ. GK ಕ್ಲಿಯರ್ ಆಗಲಿಲ್ಲ ಅಂದರೆ ನಿಮ್ಮ ಪೇಪರ್ಸನ್ನು ಚೆಕ್ ಮಾಡಲ್ಲ. ಕ್ಲಿಯರ್ ಇಟ್ಕೊಂಬಿಡಿ. ಇನ್ನು ಪೇಪರ್ 2 ಏನು ಬರೀತಾ, ಸೊ ಪೇಪರ್ 2 ಸ್ಪೆಸಿಫಿಕ್ ಆಗಿ ಆಯಾ ಸಬ್ಜೆಕ್ಟ್ಗಳು ಬರ್ತವೆ. ಇದು 150 ಅಂಕ. ಈ 150 ಅಂಕದಲ್ಲಿ 50 ಬಹು ಆಯ್ಕೆ ಪ್ರಶ್ನೆಗಳು, ಇನ್ನು 100 ಅಂಕದ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ, 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಬರ್ತವೆ ಬರೆಯುವುದು. ಇನ್ನು 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು. ಇದು 10 ಕ್ವಶನ್ಸ್ ಬರ್ತವೆ. 50 ಬಹು ಆಯ್ಕೆ ಪ್ರಶ್ನೆಗಳು, 20 3 ಅಂಕದ ಪ್ರಶ್ನೆಗಳು, ಇನ್ನು 10 4 ಅಂಕದ ಪ್ರಶ್ನೆಗಳು. 3 ಅಂಕದ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಬರೆಯುವುದು. ನಿಮ್ಮ ಸಬ್ಜೆಕ್ಟನ್ನೇ ಕೇಳ್ತಾರೆ, ಅದು 6th ಇಂದ 10th ಬುಕ್ಕಲ್ಲಿರುವಂತಹ ಕ್ವಶನ್ಸನ್ನೇ ಕೇಳ್ತಾರೆ. ಇಲ್ಲಿ ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡೋದು ಬಹಳ ಮುಖ್ಯ. ಏನು ಬರಿಬೇಕು, ಎಷ್ಟು ಬರಿಬೇಕು ಅನ್ನೋದು ತಲೆಯೊಳಗೆ ಇಟ್ಕೊಂಡ್ರೆ ಆರಾಮಾಗಿ ಕ್ಲಿಯರ್ ಆಗ್ಬೋದು. ಇದಕ್ಕೆ ಟೋಟಲಾಗಿ 45%, 150ಕ್ಕೆ 45% ಆದರೂ ನೀವು ಕಂಪಲ್ಸರಿ ತೊಗೊಳ್ಳೇಬೇಕು. ಇನ್ನು ಪೇಪರ್ 3 ಏನು, ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್, ಅಂದರೆ ನೀವು ಭಾಷೆಯಲ್ಲಿ ಎಷ್ಟು ಹಿಡಿತವನ್ನು ಹೊಂದಿದ್ದೀರಿ ಅನ್ನೋದೊಂದು ಟೆಸ್ಟ್. ಇದು ಕಂಪ್ಲೀಟಾಗಿ 100 ಅಂಕದ ಪ್ರಶ್ನೆ. ಇದು ಬರೆಯುವುದಿರುತ್ತೆ, ಡಿಸ್ಕ್ರಿಪ್ಟಿವ್ ಇರ್ತೈತಿ, ಬರೆಯೋದಿರ್ತ. ಇಲ್ಲಿ 100 ಅಂಕದ ಪ್ರಶ್ನೆ ಇರ್ತಾ, ಬರಹ ರೂಪದಲ್ಲಿ ಇರ್ತೈತಿ. ಇದ್ರಾಗ ಅಟ್ಲೀಸ್ಟ್ 50 ಅಂಕಗಳನ್ನು ನೀವು ತಗೊಳ್ಳೇಬೇಕು. ಅಂದಾಗ ಮಾತ್ರ ನೀವು ಎಲಿಜಿಬಲ್ಲು. ಇಲ್ಲಿ GPSTRಲ್ಲಿ ಪೇಪರ್ 1, ಪೇಪರ್ 2, ಪೇಪರ್ 3 3 ಇದಾವಲ್ಲ, ಇದರಲ್ಲಿ GKನ ಕ್ಲಿಯರ್ ಮಾಡಲೇಬೇಕು. ನೀವು GK ಕ್ಲಿಯರ್ ಮಾಡಿದರೆ ನಿಮ್ಗೆ ಮುಂದೆ ನೀವು ಉಳಿದಿರುವಂತಹ ಪೇಪರಲ್ಲಿ ಏನಿದ್ರಿ ಎಲಿಜಿಬಲ್. ಸೊ ಇಲ್ಲಿ ಏನು ಮಾಡೋದಂದರೆ 1:2 ರೇಷೋ ತೆಗಿತಾರೆ, ಮತ್ತು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಇಲ್ಲಿ ನಾವು ಸೈಕಾಲಜಿ ಮತ್ತು ಕನ್ನಡವನ್ನು 25 ಅಂಕ ಕನ್ನಡ ಐತಿ, ಸೈಕಾಲಜಿ ಐತಿ 50. ಇಲ್ಲಿ 75 ಅಂಕ ಗಳಿಸ್ಲಿಕ್ಕೆ ನಾವು ಟ್ರೈ ಮಾಡಬೇಕು. 75 ಅಂಕ ಗಳಿಸ್ಲಿಕ್ಕೆ ಟ್ರೈ ಮಾಡಿದರೆ 1:2 ರೇಷೋದಲ್ಲಾದರೂ ನಮ್ಮ ಲಿಸ್ಟು, ನಮ್ಮ ಹೆಸರು ಬಂದೇ ಬರುತ್ತೆ. ಸೊ ಆದಷ್ಟು ನೀವು ಕನ್ನಡ ಏನು ಓದಬೇಕು, 6th to 10th ಬುಕ್ಕುಗಳನ್ನೇ ಓದ್ರಿ. ಗ್ರಾಮರು ಎಲ್ಲವೂ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ನೀವು NCERT ಬುಕ್ ಅಂದರೆ ಏನು ಅಂತ ಕೇಳ್ತಿದ್ರಿ. NCERT ಬುಕ್ ಅಂದರೆ ಈ ಒಂದು ನಮ್ಮ ಗೌರ್ಮೆಂಟ್ನವರೇ ಬಿಟ್ಟಿರೋದು. ಬಟ್ ಅದು CBSE ಸಿಲೆಬಸ್ ಥರ ಇರ್ತಿತ್ತು ಮೊದಲೆಲ್ಲ. ಇಂಗ್ಲೀಷ್ ಮೀಡಿಯಮ್ದಲ್ಲಿ ಅವೈಲೇಬಲ್ ಐತಿ, ಕನ್ನಡ ಮೀಡಿಯಮ್ದಲ್ಲಿ ನನಗಷ್ಟು ಗೊತ್ತಿಲ್ಲ, ನಾನು ಇಂಗ್ಲೀಷ್ ಮೀಡಿಯಮ್ದಲ್ಲೇ ಓದೋದು. NCERT ಬುಕ್ಗಳನ್ನು ನಿಮ್ಮ ಹತ್ರ ಇಲ್ಲ ಅಂದರೆ 6ರಿಂದ 10ನೇ ತರಗತಿಯ ಬುಕ್ಗಳನ್ನು ನೀವು ಕಲೆಕ್ಟ್ ಮಾಡಿಕೊಡ್ರಿ. 6ರಿಂದ 10ನೇ ತರಗತಿಯ ಬುಕ್ಗಳನ್ನು ನೀವು ಓದಿದರೆ ಸಾಕು. ಇಷ್ಟು ಎಲ್ಲ PST, HSTR, GPSTRನ ಕ್ವಾಲಿಫಿಕೇಷನ್ನು ವಿತ್ ಸಿಲೆಬಸ್ನ ಹೇಳಿದ್ದೀನಿ. ಹೋಪ್ ಇದರಲ್ಲಿ ಯಾವುದಾದ್ರೂ ನಿಮ್ಗೆ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾವ ರೀತಿಯ ವಿಡಿಯೋಸ್ಗಳು ಮಾಡಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ಇನ್ನು ಲಾಸ್ಟ್ ಬಂದು ನನಗೆ ಬಹಳ ಕ್ವಶನ್ ಬಂದಿರೋದು, ನೋಟ್ಸನ್ನು PDF ಮಾಡಿ. ನೋಟ್ಸ್ PDF ಮಾಡ್ಬೋದು, ಇಲ್ಲಂತಲ್ಲ. 50-60 ಪೇಜ್ ಇದ್ರೆ ಮಾಡ್ಬೋದು. 200-300 ಪೇಜ್ ಇದ್ದರೆ ಹೆಂಗೆ ಮಾಡಲಿಕ್ಕೆ ಸಾಧ್ಯ, ಸ್ಟೋರೇಜ್ ಬರುತ್ತಲ್ಲ. ಹಂಗಾಗಿ ನಾನು ನೋಟ್ಸನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಸೊ ಇನ್ನು ನಮಗೆ ಟೈಮ್ ಟೇಬಲ್ ಹಾಕ್ಕೊಡ್ರಿ ಓದೋದು ಹಿಂಗೆ ಅಂತ ಕೇಳಿದ್ರಿ. ಅದು ನಿಮ್ಮ ಮೇಲೆ ಡಿಪೆಂಡ್. ನನಗೆ ಆಲ್ಮೋಸ್ಟು ಪಾಪು ಇದಾವೆ, ಮನೆ ಕೆಲಸ ಹೆಂಗೆ ಮಾಡೋದು. ನಿಮ್ಮ ಮನೆ ಕೆಲಸ ಮುಗಿದ್ಮೇಲೆ ನೀವು ಓದ್ರಿ. ನಿಮ್ಮ ಮನೆ ಕೆಲಸ 8 ಗಂಟೆಗೆ ಮುಗೀತು ಅಂದರೆ 9ರಿಂದ ಓದಿ. ಇಲ್ಲ ನಿಮ್ಮ ಮನೆ ಕೆಲಸ ಲೇಟಾಗಿ ಮಾಡ್ತೀನಿ, ಯಾರು ಜಾಬಿಗೆ ಹೋಗೋರಿಲ್ಲ ಅಂದರೆ ಬೇಗ ಮಾಡಿಕೊಂಡು ಓದ್ರಿ. ಅದು ನಿಮ್ಮ ಅನುಗುಣಕ್ಕೆ ತಕ್ಕಂತೆ ಇರುತ್ತೆ. ನಾನು ಹೇಳಿದರೆ ಸರಿ ಇರಲ್ಲ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ನ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹೋಪ್ ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಿ ಅನ್ಕೋತೀನಿ. ಸೊ
ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಿಮ್ಮ ಯಾರು HSTR GPSTR PSTR ಬರಿಬೇಕು ಅಂದ್ಕೊಂಡಿದ್ರಲ್ಲ ಅವರಿಗೆಲ್ಲ ಶೇರ್ ಮಾಡಿರಿ, ಯೂಸ್ ಆಗ್ಬೋದು. ಖಂಡಿತ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.